ಅದೇನೋ ಗೊತ್ತಿಲ್ಲ ನೋಡಿ, ಎಷ್ಟು ಜನ ಕೂತ್ಕೊಂಡಿರ್ತಾರೆ, 12 ಗಂಟೆ ಆದ್ರೂ ಕೂತ್ಕೊಂಡೇ ಇರ್ತಾರೆ. ಜಾಲಿಯಾಗಿ ಹೆಣ್ಮಕ್ಳು ಇದೆ ಮಾತಾಡ್ಕೊಂಡು ಇಲ್ಲೇ ಕೂತ್ಕೊಂಡಿರ್ತಾರೆ. ಕಮರ್ಷಿಯಲ್ ಸ್ಟ್ರೀಟ್ಗೂ ಮತ್ತು ಚರ್ಚ್ ಸ್ಟ್ರೀಟ್ಗೂ ಯಾವಾಗಲೂ ಕನ್ಫ್ಯೂಸ್ ನನಗೆ. ಎರಡು ಸೀಸನ್ ಸ್ಟಾರ್ಟ್ ಆಯ್ತದೆ. ಇದು ಚರ್ಚ್ ಸ್ಟ್ರೀಟ್, ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲ. ನಡೀರಿ ಇವಾಗ ಆಫೀಸ್ ಒಳಗೆ. ಸ್ವಾಗತ ಸುಸ್ವಾಗತ, ನಾನು ನಿಮ್ಮ ಜಗನ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಿ ಅಗೇನ್. ನಾನದು ವಿಡಿಯೋ ಇವತ್ತು ನಾವು ಆಫೀಸ್ ಹೊರಟು ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ. ಹೊರಡ್ತಾ ಇದ್ದೀನಿ, ಫುಲ್ ರೆಡಿ ಆಗಿದ್ದೀನಿ ನೋಡಿ, ಟಿಪ್ ಟಾಪ್ ಆಗಿ ಮಸ್ತಾಗಿ ರೆಡಿ ಆಗಿದ್ದೀನಿ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ಎನ್ಕರೇಜಿಂಗ್ ಮೀ. ಡಿಫ್ರೆಂಟ್ ವಿಡಿಯೋಸ್ ಲೈಕ್ ಮಾಡಿದಿಗೆ, ಶೇರ್ ಮಾಡಿದಿಗೆ ಮತ್ತು ಸಬ್ಸ್ಕ್ರೈಬ್ ಮಾಡಿದಿಗೆ ಥ್ಯಾಂಕ್ ಯು ವೆರಿ ಮಚ್. ಇದೇ ತರ ಪ್ಲೀಸ್ ಸಪೋರ್ಟ್ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನೀವೇನಾದ್ರು ಹೊಸದಾಗಿ ನೋಡ್ತಿದ್ರೆ ಮಾಡಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ನಡಿ ಆಫೀಸ್ಗೆ ಹೋಗೋಣ. ಆಫೀಸ್ಗೆ ಹೋಗೋಕ್ಕೂ ಮುಂಚೆ ಒಂದೇನಂತಂದ್ರೆ, ಇವತ್ತು ನಾನು ಕ್ವಾಲಿಟಿ ಲೈಫ್ ಅಲ್ಲಿ ನಾವು ಕ್ವಾಲಿಟಿ ಲೈಫ್ ಲೀಡ್ ಮಾಡಬೇಕು ಅಂತ ಹೇಳಿದ್ದೆ. ಹೋದ್ ವಿಡಿಯೋಲಿ 3-4 ವಿಡಿಯೋ ಹೇಳಿದ್ದೀನಿ. ಆದ್ರೆ ಎಲ್ಲ ಮಿಷನ್ ಫೇಲ್ ಆಗೋದು. ಇವತ್ತು ನಾನು ಫುಲ್ ಸ್ಟ್ರಾಂಗ್ ಆಗಿ ನಾನು ಟ್ರೈ ಮಾಡ್ತೀನಿ. ಯಾಕಂದ್ರೆ ಇವತ್ತು ಮನೆಯಿಂದ ಊಟ ತಗೊಂಡು ಹೋಗ್ತೀನಿ. ಆಚೆ ಊಟ ತಿನ್ನೋದು ಒಂದು ಚಾನ್ಸ್ ಸಿಗಲ್ಲ. ಮತ್ತಿನ್ನೇನು ಆ ತರ ಯಾವುದೇ ಒಂದು ಇರ್ರೆಗ್ಯುಲರ್ ಆಕ್ಟಿವಿಟೀಸ್ ಇಲ್ಲ, ಏನೇ ಒಂದು ಆಕ್ಟಿವಿಟೀಸ್ ಮಾಡಲ್ಲ ನಾನು. ಯಾಕಂದ್ರೆ ನಾನು ನೋಡೋದಲ್ಲ, ಮಾಡಬೇಕು. ನೆಕ್ಸ್ಟ್ ನಡಿ ಹೋಗೋಣ ನಮ್ಮ ಆಫೀಸ್ಗೆ. ನಾವು ಹೋಗ್ತಾ ಇದೀವಿ ಆಫೀಸ್ಗೆ, ನಡೀರಿ ಹೋಗೋಣ. ಲಾಂಗ್ ಡ್ರೈವ್. ನೀವ್ಯಾವುದು ನೈಟ್ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತೀರಾ, ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ದು ಲೈಫ್ ಇದ್ದಾವೆ ಸ್ಟ್ರಗಲ್ ಇದೆಯಾ, ಇಲ್ಲ ಏನ್ ಕತೆ ಅಂತ ನೋಡೋಣ. ಫ್ರೆಂಡ್ಸ್, ನೀವ್ಯಾವ್ದು ನಂತರ ಯಾವ್ದಾದ್ರು ನೈಟ್ ಶಿಫ್ಟ್ ಆಫೀಸ್ ಹೋಗ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಂತರನೇ ಯಾವ್ದಾದ್ರು ಒಂದು ವರ್ಷದಿಂದ ನೈಟ್ ಶಿಫ್ಟ್ ಮಾಡ್ತಾ ಇದ್ದೀರಾ, ಬೆಳಗ್ಗೆ ನೋಡಿಲ್ಲ, ಬೆಳಗ್ಗೆ 7 ಗಂಟೆಗೆ ಅನ್ನೋರು ಪ್ಲೀಸ್ ಕಮೆಂಟ್ ಮಾಡಿ. ನೀವು ನನಗೆ ಒಂದ್ ಸ್ವಲ್ಪ ಕಷ್ಟ ಹೇಳ್ಕೊಂಡಾಗೆ ನಾನು ನಮ್ ಕಷ್ಟ ಅರ್ಥ ಮಾಡ್ಕೊಳ್ಳೋಣ. ನಡೀರಿ ಮುಂದೆ ವಿಡಿಯೋ ಹೋಗೋಣ. ಆಫೀಸ್ ಸಿಗೋಣ. ಇವಾಗ ಆಫೀಸಿಗೆ ರೀಚ್ ಆಗಿದ್ದೀವಿ. ತುಂಬಾ ದಿನ ಆದ್ಮೇಲೆ ಆಫೀಸಿಗೆ ಬರ್ತಾ ಇರೋದು. ತುಂಬಾ ದಿನ ಆದ್ಮೇಲೆ 5 days 7 days ವೀಕೆಂಡ್ ಕೌಂಟ್ ಮಾಡ್ಕೊಂಡ್ರೆ 7 days ಆದ್ಮೇಲೆ ಆಫೀಸಿಗೆ ಬರ್ತಾ ಇರೋದು ನಾನು. ಬ್ಯಾಕ್ ಟು ಸ್ಲೇವ್ ಮೋಡ್. ಪ್ಲೀಸ್ ಗಾಯ್ಸ್ ಸಪೋರ್ಟ್ ಮಾಡಿ. ಇದರಿಂದ ನಾನು ಆಚೆ ಬರೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಸಪೋರ್ಟ್ ಮಾಡಿದ್ರೆ ನಾನು ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟರ್ ಆಗ್ಬೋದು. ನೀವು ಸಪೋರ್ಟ್ ಮಾಡಿದ್ರೆ ಎಲ್ಲ ಆಗುತ್ತೆ. ತಿರ್ಗಾ ಅದೇ ಕೆಲಸ, ತಿರ್ಗಾ ಅದೇ ಅಕೌಂಟ್ಸು, ತಿರ್ಗಾ ಅದೇ ಕೆಲಸ, ತಿರ್ಗಾ 3 ಆಗೋಟು. ಅದು ಇವತ್ತು ನಾನು ಮನೆಗೆ ಹೋಗ್ತಾ ಇಲ್ಲ. ಇವತ್ತು ತಿರ್ಗಾ ನಾನು ವೈಫ್ ಮನೆಗೆ ಹೋಗಿ ಇವತ್ತು ಬರ್ತ್ ಸರ್ಟಿಫಿಕೇಟ್ ಎಲ್ಲ ಸ್ವಲ್ಪ ಕೆಲಸ ಐತೆ. ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಬರ್ತ್ ಸರ್ಟಿಫಿಕೇಟ್ ಇಸ್ಕೊಳ್ಬೇಕು. ನಮ್ಮ ವೈಫ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಸ್ವಲ್ಪ ಏನೋ ಟ್ರೀಟ್ಮೆಂಟ್ ಇದೆ. ಆ ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಮಗುನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಎಲ್ಲ ತೋರಿಸ್ಕೊಂಡು ಒಂದ್ಸತಿ ತಿರ್ಗಾ ಇವತ್ತು ಮಧ್ಯಾಹ್ನ ಅದೊಂದು ಕೆಲಸ ಐತೆ. ನೋಡೋಣ ಏನಾಗುತ್ತೆ ಅಂತ. ನಡೀರಿ ಇವಾಗ ಲಿಫ್ಟ್ ಕಾಯ್ತಾ. ಲಿಫ್ಟ್ ಬಂತ. ನೋಡಿ ಲಂಚಲ್ಲಿ ಸಿಗೋಣ, ಬ್ರೇಕಲ್ಲಿ ಸಿಗೋಣ. ಬಂದಿದ್ದೀನಿ. ನಡಿ. ನಾನು ಇವತ್ತು ನಮ್ಮ ಆಫೀಸ್ ಒಳಗೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ನೋಡೋದರ ಹೇಗಿದೆ ನಮ್ಮ ಕ್ರಿಸ್ಮಸ್ ಸೆಲೆಬ್ರೇಷನ್ ನಮ್ಮ ಆಫೀಸಲ್ಲಿ ಮಾಡ್ತಿರೋದು. ನಾವು US ಕಂಪ್ನಿ ಕೆಲಸ ಮಾಡ್ತಿರೋದಲ್ವಾ, ಎಲ್ಲ ಹಬ್ಬನೂ ನಮ್ಮ ಆಫೀಸಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೊಂದು ಅಂತಲ್ಲ. ನಿಮ್ಮ ಆಫೀಸಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಒಂದು ಕಮೆಂಟ್ ಮಾಡಿ. ನಮ್ಮ ಆಫೀಸಲ್ಲೂ ಅಷ್ಟಕ್ಕಷ್ಟೇ ಸೆಲೆಬ್ರೇಟ್ ಮಾಡ್ತಾರೆ, ಆ ಥರ ಏನಿಲ್ಲ. ಇವಾಗ ಊಟಕ್ಕೆ ಬನ್ನಿ, ಊಟ ಮಾಡೋಣ. ಅದ್ರ ಜೊತೆಗೆ ನಾನು ಊಟ ತಂದೆ ಬ್ಯಾಗ್ ಮಾತ್ರ ಹೆವಿ ವೆಯ್ಟು. ನಮ್ಮ ಅಪ್ಪ ಏನೇನೋ ಗಟ್ಟು ಕಳಿಸ್ಬಿಟ್ಟು ಅದು ಮೊಮ್ಮಗಳಿಗೆ ತೊಗೊಂಡೋಗಿ ಕೊಡಪ್ಪ, ತೋರಿಸ್ತೀನಿ ನಿಮ್ಗೆ ಏನೇನಿದೆ ಅಂತ. ಫಸ್ಟ್ ಊಟ ಮುಗ್ಸೋಣ. ಇವತ್ತು ನಮ್ಮ ಡಿನ್ನರ್ ಏನು ಅಂತ ನೋಡಿದ್ರೆ ಬನ್ನಿ ತೋರಿಸ್ತೀನಿ. ವೆಜಿಟೇಬಲ್ ಹಾಕಿರೋ ರೈಸು, ಅದ್ರ ಜೊತೆಗೆ ಬಾಯ್ಲ್ಡ್ ಎಗ್ಗು. ಇದೆರಡು ನಮ್ಮ ಇವತ್ತು ಹೆಲ್ದಿ ಆಗಿರೋ ಒಂದು ಪ್ಲ್ಯಾನ್. ಮನೆ ಊಟ ತಿನ್ನಬೇಕು, ಹೆಲ್ದಿ ಊಟ ತಿನ್ನಬೇಕು. ಇದು ವೆಜಿಟೇಬಲ್ಸ್ ಕಡಿಮೆ ಐತೆ. ನೆಕ್ಸ್ಟ್ ಸತಿ ನಾವು ಅಮ್ಮಂಗೆ ಹೇಳಿ ವೆಜಿಟೇಬಲ್ಸ್ ಜಾಸ್ತಿ, ರೈಸ್ ಕಡಿಮೆ ಮಾಡಬೇಕು. ಜೊತೆಗೆ ಬಾಯ್ಲ್ಡ್ ಎಗ್ಗು, ಪ್ರೋಟೀನ್ಸ್. ಬನ್ನಿ ತಿನ್ನೋಣ. ಇವಾಗ ಜಸ್ಟ್ ಊಟ ಮುಗಿಸ್ದೆ. ತೋರಿಸ್ತೀನಿ ತಾಳಿ ನಾವು ಅಪ್ಪ ಏನೇನು ಕೊಟ್ಟು ಕಳ್ಸೋರೆ ಅಂತ. ಒಂದು ಟಿಶ್ಯೂ ಬಂಡಲು, ಡೆಟಾಲ್ ಬಾಟ್ಲು ಹೈಜೀನ್ಗೆ, ಒಂದಷ್ಟು ಬಿಸ್ಕೆಟ್ ಪ್ಯಾಕೆಟ್ಗಳು ಸೊಸೆಗೆ. ಇಷ್ಟು ಇದೇ ವೆಯ್ಟು. ಇವಾಗ ಊಟ ಖಾಲಿ ಆಯಿತು. ಇವಾಗ ಬಾಕ್ಸ್ ವೆಯ್ಟ್ಲೆಸ್ ಆಗಿಬಿಟ್ಟಿದ್ರೆ. ಬನ್ನಿ ಹೋಗೋಣ ವಾಕಿಂಗ್. ಲೆಟ್ಸ್ ಗೋ ಫಾರ್ ಅ ವಾಕ್.
ಫ್ರೆಂಡ್ಸ್ ಕಮೆಂಟ್ ಮಾಡಿ, ನೀವು ನೈಟ್ ಶಿಫ್ಟ್ ಅಲ್ಲಿ ಇದಂತವನ್ನೇ ಕೆಲಸ ಮಾಡ್ತಿದ್ರೆ ಹೆಂಗ್ ಫೀಲ್ ಆಗುತ್ತೆ ನೈಟ್ ಶಿಫ್ಟ್ ಕೆಲಸ ಮಾಡೋದು, ನಿಮ್ಮ ಆಫೀಸ್ ಅಟ್ಮಾಸ್ಫಿಯರ್ ಹೇಗಿದೆ ಅದೆಲ್ಲ ಡಿಸ್ಕಸ್ ಮಾಡೋಣ. ಕಮೆಂಟ್ ಮಾಡಿ, ನಾನು ನಿಮ್ಗೆ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಇಲ್ಲ DM ಮಾಡಿ ನನ್ನ ಇನ್ಸ್ಟಾಗ್ರಾಮ್ಗೆ, ಇದೇ ಲೋಕಲ್ ಪಬ್ಲಿಕ್ ಟ್ರಾವೆಲರ್, ಅಲ್ಲಿ DM ಮಾಡಿ, ಅಲ್ಲೂ ನಾವು ಮಾತಾಡ್ಬೋದು, ಅಲ್ಲೂ ಕಮೆಂಟ್ ಮಾಡಿ, ನಾನು ಇಲ್ಲ DM ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಅದಕ್ಕೆ. ಫ್ರೆಂಡ್ಸ್, ನಾನು ನಿಮಗೆ ಒಂದು ಪ್ಲೇಸ್ ತೋರಿಸ್ತೀನಿ. ಎಲ್ಲ ಕಮರ್ಷಿಯಲ್ ಬಂದ್ರೆ ಒಂದು ಪ್ಲೇಸ್ ವಿಸಿಟ್ ಮಾಡೇ ಮಾಡ್ತಾರೆ, ಅದೇ ಎಂಪೈರ್. ವಿಸಿಟ್ ಮಾಡೇ ಮಾಡ್ತಾರೆ ಜನ. ಅದೇನೊಬ್ಬ ಗೊತ್ತಿಲ್ಲ ನೋಡಿ, ಎಷ್ಟು ಜನ ಕೂತ್ಕೊಂಡಿರ್ತಾರೆ. 12 ಗಂಟೆ ಆದ್ರೂ ಕೂತ್ಕೊಂಡೇ ಇರ್ತಾರೆ. ಜಾಲಿಯಾಗಿ ಹೆಣ್ಮಕ್ಳು ಇದೆ ಮಾತಾಡ್ಕೊಂಡು ಇಲ್ಲೇ ಕೂತ್ಕೊಂಡಿರ್ತಾರೆ. ಅದೇ ನಾನು ದಿನಾಗ್ಲೂ ಬಲ್ಸ್ತೀನಿ ಇಲ್ಲಿ, ಅದಕ್ಕೆ ನನಗೆ ಒಂಥರ ಆಗ್ಬಿಟ್ಟು. ಅದ್ರ ಪಕ್ಕದಲ್ಲೇ ಒಂದು ಬಾರ್ ಐತೆ, ಮಂಕಿ ಬಾರ್ ಅಂತ, ಮಸ್ತಾಗಿ ಐತೆ ಅಂತ ಹೇಳ್ತಾರೆ. ಯಾವತ್ತು ವಿಸಿಟ್ ಮಾಡಿದೆ ನಾನು, ಅದೊಂದು ಚಾನ್ಸು ಸಿಕ್ಕಿಲ್ಲ ವಿಸಿಟ್ ಮಾಡೋದಕ್ಕೆ. ನಡಿ ಹೋಗೋಣ ಆಫೀಸ್ ಕಡೆ. ವಾಕ್ ಮುಗೀತು. ದಿನಾಗ್ಲೂ ನಮ್ಮ ಆಫೀಸಿಂದ ಇಲ್ಲಿಗೆ ಎಂಪೈರ್ ಹತ್ರ ಒಂದು ಬಂದು ವಿಸಿಟ್ ಕೊಟ್ಟು ಈಗ ರಿಟರ್ನ್ 100 ಮೀಟರ್ಸ್ ವಾಕ್ ಆದಂಗೆ ಆಗ್ತದೆ ಅಷ್ಟೇ. ಇಲ್ಲಿಂದ ಕತ್ಲು ಸ್ವಲ್ಪ, ಇಲ್ಲಿವರೆಗೆ ಅಷ್ಟೇ ಜನ, ಲೈಟ್ ಬೆಳಕು. ಇಲ್ಲಿಂದ ಏನು ಇಲ್ಲ, ಯಾರು ಇರೋದು ಇಲ್ಲ, ಏನು ಇಲ್ಲ. ಕಮರ್ಷಿಯಲ್ ಸ್ಟ್ರೀಟ್ಗೂ ಮತ್ತು ಚರ್ಚ್ ಸ್ಟ್ರೀಟ್ಗೂ ಯಾವಾಗಲೂ ಕನ್ಫ್ಯೂಸ್ ನನಗೆ. 2 C ಸ್ಟಾರ್ಟ್ ಆಯ್ತದೆ. ಇದು ಚರ್ಚ್ ಸ್ಟ್ರೀಟ್, ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲ. ನಡೀರಿ ಹೋಗೋಣ ಆಫೀಸ್ ಒಳಗೆ. ಚರ್ಚ್ ಸ್ಟ್ರೀಟ್ ನ ಕಮರ್ಷಿಯಲ್ ಸ್ಟ್ರೀಟ್ ಅಂತೀನಿ, ಕಮರ್ಷಿಯಲ್ ಸ್ಟ್ರೀಟ್ ನ ಚರ್ಚ್ ಸ್ಟ್ರೀಟ್ ಅಂತೀನಿ. ಪೆದ ಅಂತವ ನಾನು. ಎಂಪೈರ್ ಯಾಕೆ ಬರ್ತಾವಂತ ಅಂದ್ರೆ, ಚೀಪ್ ಫುಡ್ ಒಳ್ಳೆ ಏರಿಯಾದಲ್ಲಿ ಐತೆ, ಒಳ್ಳೆ ರೋಡಲ್ಲಿ ಐತೆ, ಎಷ್ಟೊಂದು ಜನ, ಒಳ್ಳೆ ಅಟ್ಮಾಸ್ಫಿಯರ್, ಒಳ್ಳೆ ಆಂಬಿಯನ್ಸು. ಅಮ್ಮಮ್ಮ 1 ಗಂಟೆ ತಗೊಂಡು ಓಪನ್ ಇರ್ತದೆ, ಮಸ್ತಾಗಿ ಊಟ ಗೀಟ ಎಲ್ಲ ಮಾಡ್ಕೊಂಡು ನಡಿ ಒಳಗೆ ಹೋಗೋಣ. ಫ್ರೆಂಡ್ಸ್, ನಮ್ಮ ಆಫೀಸಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ ಜೋರಾಗಿ ನಡೀತಿದೆ. ನೋಡಿ ಹೆಂಗ್ ನಡೀತಾರೆ, ಇದನ್ನ ಹೆಂಗ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಇನ್ನೂ ಇನ್ ಪ್ರೋಗ್ರೆಸ್ ಅಲ್ಲಿ ಇದೆ. ಶುಕ್ರವಾರ ಅಷ್ಟರಲ್ಲಿ, ವೀಕೆಂಡ್ ಅಷ್ಟರಲ್ಲಿ ರೆಡಿ ಆಗ್ಬಿಡ್ತಾರೆ ಅದನ್ನ. ಇಲ್ಲೊಂದ್ ಸ್ವಲ್ಪ ನೋಡೋದು, ನಾಳೆ ಅಷ್ಟರಲ್ಲಿ ರೆಡಿ ಆಗ್ತದೆ ಅನ್ಸುತ್ತೆ. ನಾಳೆ ರೆಡಿ ಆದ್ರೆ ನೋಡಿ, ಇದು ನಮ್ಮ ಆಫೀಸ್ ಕಂಪ್ಲೀಟ್ ಇಂಟೀರಿಯರ್. ಇದು ನಮ್ಮ ಮೇನ್ ಎಂಟ್ರೆನ್ಸ್. ಇದೆ ರೆಡಿ ಮಾಡಿರೋದು. ಮಸ್ತಾಗೈತಲ್ಲ. ಇನ್ನು ಫ್ರೈಡೆ ಅಂತೂ, ವೀಕೆಂಡ್ ಅಂತೂ ಫುಲ್ ಜೋರಾಗೆ ಮಾಡ್ತಾರೆ ಅನ್ಸುತ್ತೆ. ಲೆಟ್ಸ್ ಗೋ. ಇಂಡಿಪೆಂಡೆನ್ಸ್ ಡೇ ಆಫ್ ಅ ಸ್ಲೇವ್. ಆಫೀಸಿಂದ ಮನೆಗೆ ಹೋಗೋಣ. ಮನೆಗೆ ಹೋಗ್ತಲ್ಲ, ಮನೆಯಿಂದ ನಮ್ಮ ವೈಫ್ ಮನೆಗೆ, ಇಲ್ಲಿಂದ ಈಗ ಹಾಸ್ಪಿಟ್ಲಿಗೆ ಕಂಟಿನ್ಯೂ ಆಗುತ್ತೆ. ಕಂಟಿನ್ಯೂ ಮಾಡೋದು ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಬರ್ತದೆ. ಪಾರ್ಕಿಂಗ್ ಇಂದ ಆಚೆ ಹೋಗ್ತಾ ಇದ್ದೀನಿ. ಮುಗೀತಪ್ಪ ನಮ್ಮ ಆಫೀಸಿಂದ ಆಚೆ ಬರೋಣ ಫಸ್ಟು. ನೆಮ್ಮದಿ ಒಂಥರ. ನೋಡೋದಲ್ಲ ಕ್ರಿಸ್ಮಸ್ ಹೆಂಗ್ ನಡೀತಿದೆ ನಮ್ದು ಡೆಕೋರೇಷನ್. ನಮ್ಮ ಆಫೀಸಲ್ಲಿ ಎಲ್ಲ ಬೇಬಿಗೂ ಡೆಕೋರೇಷನ್ ಮಾಡ್ತಾರೆ, ಮಸ್ತಾಗಿ ಮಾಡ್ತಾರೆ. ಇವಾಗ ಸ್ಟಿಲ್ ಇನ್ ಪ್ರೋಸೆಸ್. ಇನ್ನು ನಾಳೆನೂ ಇನ್ನೂ ಡೆಕೋರೇಷನ್ ಇದೆ. ನಾಡಿದ್ದು ಫ್ರೈಡೆ ಬಂದ್ಬಿಟ್ಟು ಫುಲ್ ಕಂಪ್ಲೀಟ್ ಡೆಕೋರೇಷನ್ ಮತ್ತೆ ಫುಲ್ ಪ್ರೈಸ್ ಅಮೌಂಟ್ ಇರುತ್ತೆ. ಯಾರು ಮಸ್ತಾಗಿ ಮಾಡಿದ್ದಾರೆ ನೋಡ. ನಾಳೆ ತೋರಿಸ್ತೀನಿ ಎಷ್ಟು ಕಂಪ್ಲೀಟ್ ಆಗಿದೆ ಅಂತ. ಫ್ರೈಡೆ ಕಂಪ್ಲೀಟ್ ನಿಮ್ಗೆ ತೋರಿಸ್ತೀನಿ ಇವಾಗ ಬೇರೆ ಡೆಕೋರೇಷನ್ ಹೇಗಿರುತ್ತೆ ಅಂತ. ಒಂದೊಂದು ಕ್ರಿಸ್ಮಸ್ ಟಿವಿಗೆ ಎಲ್ಲ ಹಾಕಿ ಮಸ್ತಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನ್ಯೂ ಇಯರ್ಗೆ, ಕ್ರಿಸ್ಮಸ್ಗೆ, ಇದೇ ತರ ಎಲ್ಲ ಫಂಕ್ಷನ್ಸ್ ನಮ್ಮ ಆಫೀಸಲ್ಲಿ ಮಸ್ತಾಗಿ ಮಾಡ್ತಾರೆ. ತೋರಿಸಿ ನಿಮಗೆ ನನ್ನ ಬೇರೆ ಡೆಕೋರೇಷನ್ ಹೇಗಿರುತ್ತೆ ಅಂತ. ಹಾಗೂ ಇವಾಗ ವಿಡಿಯೋ ಎಂಡ್ ಆಗ್ತಾ ಇದೆ. ಪ್ಲೀಸ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತು ಲೈಕ್, ಶೇರ್ ಮಾಡೋದು ಮರಿಬೇಡಿ. ನಾನು ಒಂದೇ ಹೇಳೋದು, ಪ್ರತಿ ವಿಡಿಯೋ ಎಂಡಲ್ಲೂ ಎವ್ರಿ ಮೂಮೆಂಟ್, ಎವ್ರಿ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್. ಡೋಂಟ್ ಇಗ್ನೋರ್ ಯುವರ್ ಟೈಮ್, ಡೋಂಟ್ ಇಗ್ನೋರ್ ಯುವರ್ ಆಪರ್ಚುನಿಟೀಸ್. ಪ್ಲೀಸ್ ಗ್ರಾಬ್ ಇಟ್. ಎಲ್ಲ ಆಪರ್ಚುನಿಟೀಸ್ ಟ್ರೈ ಮಾಡಿ. ನಿಮ್ಮ ಆದಷ್ಟು ನೀವು ಟ್ರೈ ಮಾಡಿ ಆ ಆಪರ್ಚುನಿಟಿ ನಿಮಗೆ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ. ಹಾಗೂ ಪ್ರತಿ ನಿಮಿಷನೂ ವೆರಿ ಪ್ರೆಷಿಯಸ್. ನೀವು ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವಿ, ಟೈಮ್ ಫ್ರೀ ಅಂತ ಹೇಳಿ, ಎಷ್ಟು ಫ್ರೀ ಅಂತ ಇರುತ್ತೆ ಅಂತ ಹೇಳಿ ನೀವು ವೇಸ್ಟ್ ಮಾಡ್ತಾ ಇದ್ದೀರೋ ಅಷ್ಟೇ ಟೈಮು ನಿಮಗೆ ಒಂದೊಂದು ಟೈಮಲ್ಲಿ ಅಷ್ಟು ಅಮೂಲ್ಯ ಆಗಿರುತ್ತೆ, ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಟೈಮ್ನ ಮರಿಬೇಡಿ. ಪ್ರತಿಯೊಂದು ಸ್ಕಿಲ್ನು ನೀವು ಡೆವಲಪ್ ಮಾಡ್ಕೊಳ್ಳಿ. ಮಸ್ತಾಗಿ ನೀವು ಏನಾದ್ರು ಒಂದು ಮಾಡಿ, ಏನಾದ್ರು ಒಂದು ಶ್ರಮ ಪಡ್ತಾ ಇರಿ. ನಿಮ್ಗೆ ಶ್ರಮ ಒಂದಲ್ಲ ಒಂದು ದಿವಸ ನಿಮಗೆ ಅದು ಒಂದು ಗಿಫ್ಟ್ ಆಗಿ ಬಂದೇ ಬರುತ್ತೆ. ನೀವು ಹಾಗೇನೆ
ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಇನ್ನೊಂದು ಚಾನಲ್ JAJN_POV ಅದನ್ನ ಮರೆಯಬೇಡಿ, ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ಡಾಕ್ಯುಮೆಂಟರಿ ಚಾನಲ್ ವಿಡಿಯೋಸ್ ಬರುತ್ತೆ. ನೀವೇನಾದ್ರು ಹೊಸದಾಗಿ ನೋಡಿದ್ರೆ ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮಾಡ್ಕೊಂಡ್ರಾ? ಥ್ಯಾಂಕ್ ಯು. ಹ್ಯಾವ್ ಗ್ರೇಟ್ ಡೇ. ಬಾಯ್. ನೀವೇ ಅದು ನಂತರ ನೈಟ್ ಶಿಫ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಾವು ಏನಾದ್ರು ಒಂದು ವಿಡಿಯೋ ಮಾಡೋಣ. ನೈಟ್ ಶಿಫ್ಟ್ ಹೇಗಿದೆ, ಹೇಗೆ ನಾವು ಲೈಫಲ್ಲಿ ಹೇಗೆ ನಮ್ಮ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ಹೇಳಿ ಡಿಸ್ಕಸ್ ಮಾಡೋಣ. ಇಲ್ಲ ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ನಾನು ಇಷ್ಟು ವರ್ಷದಿಂದ ನೈಟ್ ಶಿಫ್ಟ್ ಮಾಡ್ತಾನೆ ಇದ್ದೀನಿ. ಹೇಗೆ ನಮ್ಮ ಒಂದು ಹೆಲ್ತ್ ಮೇಲೆ ಹೇಗೆ ಒಂದು ಎಫೆಕ್ಟ್ ಆಗುತ್ತೆ ಅದೆಲ್ಲ ನೋಡ್ಬೋದು. ಅದನ್ನ ಇಲ್ಲಾಂದ್ರೆ ನಾವು ಹೇಗೆ ಹೆಲ್ತ್ ಎಫೆಕ್ಟ್ ಆಗಬಾರ್ದು ಅಂತಾನು ನಾವು ಅದನ್ನ ಹೇಗೆ ನಾವು ಹೆಲ್ತ್ನ ನಾವು ಸ್ಟ್ರಾಂಗ್ ಆಗಿ ಇಟ್ಕೊಬೋದು, ನಾವು ಹೇಗೆ ಹೆಲ್ತ್ನ ಮೇಂಟೈನ್ ಮಾಡ್ಬೋದು ಅಂತಾನು ಒಂದು ನೋಡ್ಬೋದು. ಡೇ ಟು ಡೇ ಹೇಗೆ ಟೈಮ್ನ ನಾವು ಮ್ಯಾನೇಜ್ ಮಾಡ್ಬೋದು ಅಂತ ಮಾತಾಡೋಣ. ನೀವೇ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ನಾವು ಮಾತಾಡೋಣ. ಅದ್ರ ಬಗ್ಗೆ